ಗದಗದಲ್ಲಿ ಮಾಡಿದ್ದೀವಿ. ಇದು ನನ್ನ ಮಗ ಮತ್ತು ನಮ್ಮ ಸೊಸೆ ಇಬ್ಬರ ಪ್ರಯತ್ನ ನಡೀತಾ ಇದೆ. ಇವತ್ತಿನ ಈ ಸಮಾರಂಭಕ್ಕೆ ಪ್ರಸಿದ್ಧವಾದ ಸಂಗೀತಗಾರರಾದ ಶ್ರೀ ವೆಂಕಟೇಶ್ವರ ಮುದ್ದಾಮ್ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮಗೆಲ್ಲ ಆನಂದವನ್ನು ಉಂಟು ಮಾಡಿದ್ದಾರೆ. ನನಗಂತೂ ತುಂಬ ಆನಂದ ಆಗಿದೆ. ಆ ಆನಂದವನ್ನು ನಾವು ಇಷ್ಟಕ್ಕೆ ಮರೆತುಕೊಳ್ಳಂಗಿಲ್ಲ. ಈಗ ನಮ್ಮ ಮನೆಯ ಬಂಧು
ಬಂದು ಬೆಳೆದವರು. ಆಮೇಲೆ ಅವರು ನೆಚ್ಚಿದವರು ಅವ್ರ ಆಶೀರ್ವಾದದಲ್ಲಿ ಎಲ್ಲರ ಆಶೀರ್ವಾದದಲ್ಲಿ ಗುರುಗಳ ಆಶೀರ್ವಾದ ಸಿಗುವುದು ಕ್ಷಣದಲ್ಲ. ಕಬೀರದಾಸ್ ಹೇಳ್ಯಾರ, ಗುರು ಗೋವಿಂದ ದೋ ಕಡೆ ಕಾಯಕೈ ಲಾಭ ಪಾವ. ಗುರುಗಳು ಮತ್ತು ಗೋವಿಂದ ದೇವರು ಇಬ್ಬರು ಕೊಡಿ ಅಂತಂದ್ರೆ ಒಂದು ಸ್ವಲ್ಪ ಅಂದ್ರೆ ಯಾರ ಪಾದಕ್ಕೆ ನಾವು ಮೊದಲು ನಮಸ್ಕಾರ ಮಾಡಬೇಕು. ನಮ್ಮ ತಾಯಿ ನೋಡಿದ್ರೆ ಗುರುಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ, ಗುರುಗಳು ಶ್ರೇಷ್ಠ ಅಂತೇಳಿ. ಅದಕ್ಕೆ ನಾನು ತಂದೆ ತಾಯಿ ನಮಸ್ಕಾರ ಮಾಡಿದಿಲ್ಲ, ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಬಿಟ್ಟು ಕಬೀರದಾಸರು ಶ್ಲೋಕವನ್ನು ಹೇಳಿದ್ದಾರೆ. ಆ ಎಲ್ಲರಿಗಿಂತ ದೊಡ್ಡವರು ಗುರುಗಳನ್ನ ಕಲಿಸಿದ್ರೆ ನಾವು ಮುಂದುವರಿತೀವಿ ಜೀವನದೊಳಗೆ. ಅದಕ್ಕೆ ಅಕ್ಷರ ಮಾತ್ರ ಕಲಿಸಿದಾಗ ಗುರು ಅಂತೀವಿ. ಇದರೊಳಗೆ ಇರ್ತಕ್ಕಂಥ ಸಂಗೀತ ಕೇವಲ ಸಪ್ತ ಸ್ವರಗಳು. ಆ ಸಪ್ತ ಸ್ವರಗಳು ಸಪ್ತ ಸಾಗರ ಸ್ವರಗಳು. ಆ ಒಂದು ಜ್ಞಾನವನ್ನ ಸಿದ್ಧೀಕರಣ ಪಡೆದಿರ್ತಾರೆ. ಅವರಲ್ಲಿ ಒಂದು ಕಾರ್ಯಕ್ರಮ ಬಂದು ನನಗೆ ತುಂಬಾ ಸಂತೋಷ ಐತಿ. ಇದೇ ರೀತಿ ಬರ್ತಾ ಇರಲಿ. ನಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ನಮಗೂ ಅವರ ಆಶೀರ್ವಾದ ಖಂಡಿತ ಇರಲಿ. ಯಾವ ಕ್ಷೇತ್ರದಲ್ಲಿ ನಾನು ಅವ್ರಿಗೆ ಬೇಡಿಕೊಂಡು ಇವತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ವೆಂಕಟೇಶ್ ಅವರಿಗೆ ಅಲ್ಪಡೋರಿಗೆ ಅನಂತ ನಾನು ಹೃದಯಪೂರ್ವಕವಾಗಿ ನನ್ನ ಹೃದಯದ ಅವರಿಗೆ ಅಂತ ಕರ್ಕೊಂಡ್ರೆ ಸಲ್ಲಿಸ್ತೇವೆ. ಅವರು ನಮ್ಮ ಕಚೇರಿ ಬಗ್ಗೆ ಒಂದೆರಡು ಮಾತುಗಳನ್ನು ಆಶೀರ್ವಚನ ಮಾಡಕ್ಕೆ ಆಶೀರ್ವಚನ ಮಾಡಿ. ಅಲ್ಲಿ ನೀವೇನೇ ಮಾಡಿದ್ರು ಒಳ್ಳೆಯದ. ಅಭ್ಯಾಸ ಮಾಡಿಕೊಂಡು ದೊಡ್ಡವರು ಅಂತರ ದರ್ಶನ ಸಾಕು. ಅಂತರ ದರ್ಶನ ಹಾಕಿ ನಿಮಗೆಲ್ಲರೂ ಸಿಗ್ತಾರೆ. ಪ್ರವಾಡಿಯವರು ಸಂಗೀತ ಬಹಳ ಆಸಕ್ತರಾಗಿದ್ದಾರೆ. ನಾಯಕರು ಹಾಗೆ ಇದ್ದಾರೆ. ನಾವು ಸಾಹಿತ್ಯ ಮತ್ತು ಸಂಗೀತದ ಬಗ್ಗೆ ಎರಡು ಬಗ್ಗೆ ನಾವು ಬಲ್ಲವಿದ್ದಾರೆ. ಆಮೇಲೆ ಈ ಭಾರತೀಯ ಎಷ್ಟು ಜನ ಇರ್ತದೆ? ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಸಂಸ್ಕಾರ ಇದು ಎಷ್ಟು ಜನರಿಗೆ ದುಡ್ಡು ಎಷ್ಟು ಮಂದಿ ಬೇಕು? ಆದಷ್ಟು ಮಂದಿ ಎಷ್ಟು ದುಡ್ಡು ಸಾವಿರಾರು ಮಂದಿ ಶ್ರೀಮಂತ ಇರ್ತಾರೆ. ಸಂಸ್ಕಾರ ಇದು ದೊಡ್ಡ ಸಂಸ್ಕಾರ. ಅವ್ರ ಮನೆಗೆ ಅವ್ರ ಮನೆತನ ಒಂದು ಸಂಸ್ಕಾರ ಮತ್ತು ಮನೆತನ ಅಂತ ನನ್ನ ಅಭಿಪ್ರಾಯ. ಗುರುಗಳು ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮತ್ತು ವಿದ್ಯಾರ್ಥಿ ನಿಮಗೆಲ್ಲ ಪರಿಪೂರ್ಣ ಆಶೀರ್ವಾದ ಆಗಿದೆ. ಈ ಶಾಲೆಯಿಂದ ಒಳ್ಳೆಯ ಗಾಯಕರಾಗಿ ತಯಾರಾಗಿ ಅದು ನಮ್ಮ ಆಸೆ. ಒಳ್ಳೆಯ ಗಾಯಕರಾಗಿ ಇಲ್ಲಿಂದ ತಯಾರಾಗಿ ಪ್ರಸಿದ್ಧರಾಗಿ ಅವರ ಆಶೀರ್ವಾದ ಮೇಲೆ ಸದಾ ಇಲ್ಲದೆ